ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನಿದ್ರೇನೆ ಸಮಸ್ಯೆ. ನಿಮ್ಗೆ ಗೊತ್ತಿದೆಯಲ್ಲ ನಾನು ಎಷ್ಟು ಎಡವಟ್ಟು ಅಂತ. ನಾನು ಮಾಡಿರೋ ಎಡವಟ್ಟಿಂದ ಇಷ್ಟು ದಿನ ಒಳ್ಳೇದಾಗಿರ್ಬೋದು, ಆದರೆ ಇವಾಗ ಟೈಮ್ ಸರಿ ಇಲ್ಲ ರೀ. ನಾನೇನೋ ಮಾಡೋಕ್ಕೋಗಿ ಇನ್ನೊಂದೇನೋ ಆಗಿ ಅವರೇನೋ ತಪ್ಪು ತಿಳ್ಕೊಂಡು ನಿಮ್ಮ ಮತ್ತೆ ಅಂತರ ಅಕ್ಕನ ಸಂಬಂಧ ಹಾಳಾದ್ರೆ ನಾನೇನು ಮಾಡಲಿ? ಇಲ್ಲ ಅದಕ್ಕೆ ನಾನೇ ಹೊರಗಡೆ ಹೋಗ್ಬಿಡ್ತೀನಿ. ನೀವಿಬ್ರು ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಪ್ಲೀಸ್ ಸ್ಟಾಪ್ ದಿಸ್. ನೀನು ಎಡವಟ್ಟ? ಯಾರು ಹೇಳಿದ್ದು? ಯಾರು ಹೇಳಿದ್ ನೀನು ಎಡವಟ್ಟು ಅಂತ? ನೀವೇ ಸುಮಾರು ಸಲ ಹೇಳಿದ್ದೀರಾ. ನಾನು ಯಾವಾಗ ಹೇಳಿದ್ದು? ತುಂಬ ಟೈಮ್ ಆಯಿತು. ಓಕೆ, ಅದಾದಮೇಲೆ ನಿನ್ನ ಮೇಲೆ ಜೋರಾಗಿ ಮಾತಾಡಿದ್ದೀನಿ? ಇಲ್ಲ. ಮತ್ತೆ ಎಡವಟ್ಟು ಅಂತ ಯಾಕೆ ಹೇಳ್ತಿದ್ಯಾ ನೀನು? ಹೋಗ್ಲಿ ಬಿಡಿ, ಇನ್ಮೇಲೆ ಹೇಳಲ್ಲ. ಅದು ಅಂತರ ಅಕ್ಕ ಮತ್ತೆ ಮುಚ್ಚು ಬಾಯಿ. ಕೈ ಕಟ್ಟು ಬಾಯಿ ಮುಚ್ಚು. ಹಾ, ಬಾಯಿ ಮುಚ್ಚು. ನೀನು ಎಡವಟ್ಟಲ್ಲ. ಏನು ಹೇಳು? ಎಡವಟ್ಟಲ್ಲ. ಕೇಳಿಸ್ತಿಲ್ಲ, ಕೈ ತೆಗೆದು ಸರಿಯಾಗಿ ಹೇಳು. ನಾನು ಎಡವಟ್ಟಲ್ಲ. ನೀನು ಎಡವಟ್ಟಲ್ಲ. ಒಂದು ವಿಷಯ ಗೊತ್ತಾ, ಜಗತ್ತಲ್ಲಿ ನಿನ್ನಷ್ಟು ಮೆಚೂರ್ಡ್ ಹುಡುಗಿ ನಾನು ನೋಡೇ ಇಲ್ಲ. ಪ್ರಾಬ್ಲಮ್ ಮುಂದೆ ನೋಡೋದು ಇಲ್ಲ. ಮತ್ತೆ ಅಜ್ಜಿ ಇದಾರಲ್ಲ. ಮಾತಾಡ್ತಾ ಇದ್ದೀನಿ ತಾನೆ, ಮಧ್ಯದಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಅಮ್ಮನೇ ನಿನ್ನನ್ನು ಒಪ್ಕೊಂಡಿದ್ದಾರೆ ಅಂದರೆ ಅದರ ಅರ್ಥ ನೀನು ಅವ್ರಿಗಿಂತ ಮೆಚೂರ್ಡ್ ಹುಡುಗಿ ಅಂತ. ಆ್ಯಂಡ್ ನಿನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಬೇರೆ ಯಾರಿಗೂ ತೊಂದರೆ ಆಗುತ್ತೆ ಅಂದರೆ ನೀನು ತೊಂದರೆ ತಗೋತೀಯ ಹೊರತು ಅವ್ರು ಯಾರಿಗೂ ತೊಂದರೆ ಕೊಡಲ್ಲ. ನೀನು ಅಂತ ಮನಸ್ಸು ನಿಂದು. ಆ್ಯಂಡ್ ನೀನೀಗ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾನು ಮುಂದೆ ಹೇಳಕ್ಕೆ ಬಂದಿದ್ಯಾ? ಎಷ್ಟು ಧೈರ್ಯ ಇರುತ್ತೆ ನಿನಗೆ? ಅಥವಾ ಹೆಂಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? ಇರಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.